ನಮಸ್ಕಾರ ವೀಕ್ಷಕರೇ, ನಮ್ಮ ಜ್ಯೋತಿಷ್ಯ ದರ್ಶನ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಕ್ರೋಧ ಶಮನೆ ಜಮದಾಗ್ನ್ಯ ಯಂತ್ರದ ಬಗ್ಗೆ ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗಾದರೆ ಬನ್ನಿ ಇವತ್ತಿನ ಯಂತ್ರದ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲಿಗೆ ನಾವು ಸ್ಕ್ರೀನ್ ಮೇಲೆ ಕೊಟ್ಟಿರ್ತಕ್ಕಂತಹ ಚಿತ್ರ ಹಾಗೂ ಮಂತ್ರವನ್ನು ಒಮ್ಮೆ ನೀಟಾಗಿ ನೋಡಿಕೊಳ್ಳಬೇಕು ಅಥವಾ ಓದಬೇಕು. ನಂತರ ಮಿಶ್ರ ಅಥವಾ ಬಂಧುವರ್ಗ ಅಥವಾ ಶತ್ರು ಮುಂತಾದವರು ಸಿಟ್ಟಾಗಿದ್ದರೆ ಅಂಥವರ ಕೋಪ ಶಮನಕ್ಕಾಗಿ ಗೋರೋಚಲದಿಂದ ತಾಳೆಗರಿಯ ಮೇಲೆ ಕಬ್ಬಿಣದ ದಬ್ಬಗಳಿಂದ ಸೋಮವಾರ ದೀಪ ಈ ಯಂತ್ರವನ್ನು ಬರೆಯಬೇಕು. ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರ್ತಕ್ಕಂತಹ ಚಿತ್ರವನ್ನು ಬರೆಯಬೇಕು. ನಂತರ ಕುಂಬಾರನ ಬೂದಿಯಲ್ಲಿ ಈ ಯಂತ್ರವನ್ನು ಸ್ಥಾಪನೆ ಮಾಡಿ ಪುಷ್ಪಗಳಿಂದ ಪೂಜೆಯನ್ನು ಮಾಡಬೇಕು. ನಂತರ ಸ್ಕ್ರೀನ್ ಮೇಲೆ ಕೊಟ್ಟಿರ್ತಕ್ಕಂತಹ ಮಂತ್ರವನ್ನು ಜಪಿಸಬೇಕು. ಸಲದಂತೆ ಪಠಣ ಮಾಡಬೇಕು, ಅಂದರೆ ಜಪಿಸಬೇಕು. ಸಿಟ್ಟು ನಾಶ ಮಾಡುವ ಜಮಗದ್ಯ ಯಂತ್ರದ 7 ದಿನಗಳ ಪೂಜೆ ಮುಗಿದ ಮೇಲೆ ವೇದಗಳನ್ನು ತಿಳಿದಂತಹ ಅತಿಶ್ರೇಷ್ಠ ಜಂಗಮ ಗುರು ಬ್ರಾಹ್ಮಣರಿಗೂ ಪೂಜೆ ಮಾಡಿ ಭೋಜನ ದಕ್ಷಿಣಾದಿ ಕ್ರಿಯೆಗಳಿಂದ ತೃಪ್ತಿಯನ್ನ ಮಾಡಬೇಕು. ಅಂದರೆ ಸಾಧ್ಯ ವ್ಯಕ್ತಿಯ ಹೃದಯದಿಂದ ಸಿಟ್ಟನ್ನು ದೂರ ಮಾಡಿ ಪ್ರಸನ್ನನಾಗುವುದು. ಈ ರೀತಿ ಮಾಡಿದ್ದಲ್ಲಿ ಸಾಧ್ಯ ವ್ಯಕ್ತಿಯು, ಅಂದರೆ ನಿಮ್ಮಿಂದ ಕೋಪವಾಗಿರುವ ವ್ಯಕ್ತಿಯು ತಣ್ಣಗಾಗುವುದು ಗ್ಯಾರಂಟಿ. ಇದೇ ರೀತಿಯ ಮಂತ್ರ, ಯಂತ್ರ, ತಂತ್ರ, ವಶೀಕರಣ ಇನ್ನಿತರ ಆಧ್ಯಾತ್ಮಿಕ ಧಾರ್ಮಿಕ ವಿಚಾರಕ್ಕಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ಇದೇ ರೀತಿಯ ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಗಂಡ ಹೆಂಡತಿ ಜಗಳ, ಅತ್ತೆ ಸೊಸೆ ಕಲಹ, ಯಾವುದೇ ವಶೀಕರಣ, ತಂತ್ರ, ಮಂತ್ರ ಯಾವುದೇ ತೊಂದರೆ ಇದ್ದಲ್ಲೂ ಸ್ಕ್ರೀನ್ ಮೇಲೆ ಕೊಟ್ಟಿರುವ ವಾಟ್ಸಪ್ ನಂಬರ್ಗೆ ಹಿಂದೆ ವಾಟ್ಸಪ್ ಮಾಡಿ. ಇದರಿಂದ ಅವರಿಗೂ ಅಥವಾ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಮತ್ತು ನಮ್ಮ ತಂಡದವರು ನಿಮ್ಮನ್ನು ಸಂಪರ್ಕಿಸಿ ತಕ್ಕನಾದ ಪರಿಹಾರವನ್ನು ಕೊಡುತ್ತಾರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.